ಹುಷಾರು ಕಣ. ಅರೆ ನನ್ಗೊಂದು ಇಷ್ಟ ಆಗ್ತಿಲ್ಲ ಕಣ ಇದಲು. ಈಗ ನಾನ್ ಸಮೋಸ ತಿನ್ನೋ ಸಮಯ. ನಾನ್ ನೋಡಿದ್ರೆ ನೀರಿನ ಟ್ಯಾಂಕ್ ಎತ್ತಿಡ್ಬೇಕಾ ಮೇಲ್ಗಡೆ? ಅಯ್ಯೋ ಸಮೋಸನೇ ತಿಂತಾ ಇರ್ತೀಯ ಅಥವಾ ಜೊತೆ ನೀರು ಕುಡಿತೀಯೋ? ಬೇಗ ಮಾಡ. ನಮ್ ದೇಶದಲ್ಲಿ ಬಾರಿ ಸೊಂಬೇರಿಗಳೇ ಯಾರು ಬಾಕ್ಸಿಂಗ್ ಮಾಡಕ್ ಬರಲ್ಲ. ನಮ್ ದೇಶದಲ್ಲಿ ಬಾಕ್ಸರಣ್ಣ ನೀವು ನಮ್ಮ ದೇಶದ ಬಗ್ಗೆ ಹಾಡು ಹೇಳ್ತಿದ್ರೆ ನಮ್ಮ ದೇಶದಲ್ಲಿ ಅಣ್ಣ ಬಾಕ್ಸರಣ್ಣ ಕೋಪ ಮಾಡ್ಕೋಬೇಡಿ. ಕೋಪ ಒಳ್ಳೇದಲ್ಲ, ಅದು ನಮ್ಮನ್ನೇ ಕೊಲೆ ಮಾಡ್ಬಿಡುತ್ತೆ. ಬಾಯ್ ಬಿಚ್ಚಲೇ, ಮೋಟು ನನ್ನ ದುಶ್ಮನು. ಅಯ್ಯಪ್ಪ ಅಯ್ಯೋ ಬೇಡಣ ಕೈ ಮುಗಿತಿ ಬಿಟ್ಬಿಡೋಣ. ಅಯ್ಯೋ ಅಣ್ಣ ಬೇಡ ಕಬಡ್ಡಿ. ಅಯ್ಯೋ ಪತ್ಲು ಬಾರ ಪತ್ಲು. ಲೇ ಮಾಂಸ ಪರ್ವತ, ಯಾವಾಗ್ಲೂ ನಿನ್ ದೇಹ ತೋರಿಸಿ ನಮ್ಮನ್ನ ಎದುರಿಸ್ತೀಯನ? ನಮಗೂ ಒಂದ್ ಕಾಲ ಬಂದಿದೆ ಈಗ. ಪತ್ಲು ಕಂಟ್ರೋಲ್. ಕ್ರೋಧ ಮನುಷ್ಯನಿಗೆ ಶತ್ರು ಇದ್ದಾಗ ಕಣೋ. ನೀನ್ ಈಗ ತಾನೇ ಬಾಕ್ಸರ್ಗೆ ಇದ್ರ ಬಗ್ಗೆ ನೀತಿ ಪಾಠ ಹೇಳ್ತಾ ಇದ್ದೀಯ. ನಿನ್ನ ಸುಮ್ಮನೆ ಬಿಡಲ್ಲ, ಯಾವಾಗ್ಲೂ ನನ್ನ ಸ್ನೇಹಿತನ ಹಿಡ್ಕೊಂಡು ಜಡಿತೇನ ನಿನ್ನ ಯಾವನು ಸೋಲ್ಸಕ್ಕಾಗಲ್ಲ ಅನ್ಕೊಂಡಿದ್ದೇನ? ಏನೋ ನೀನು ನನ್ನ ಸೋಲಿಸ್ತೀಯ? ಆಯ್ತು ಕಣಲೇ, ನಾಳೆ ಬೆಳಿಗ್ಗೆನೆ ಬಾಕ್ಸಿಂಗ್ ಪಂದ್ಯ. ನಾಳೆ ನಿನ್ನ ಕೊನೆ ದಿನ ಅನ್ಕೊಂಬಿಡು. ಪತ್ಲು ಸ್ವಲ್ಪ ಯೋಚನೆ ಮಾಡೋ. ಏನು ಹುಚ್ಚಿಡ್ತಿದ್ದೀನ ನಿನಗೆ? ಬಾ ಒಳಗಡೆ ನಡಿ, ನನ್ನ ಜೊತೆ ಅವನಿಗೆ ಎಷ್ಟೇನೋ ನಾಳೆ ನಿನ್ ಕೊನೆ ದಿನ ಅಂದ. ಇವತ್ ರಾತ್ರಿನೇ ಅವ್ನ್ ಕೊನೆ ದಿನ ಮಾಡಕ್ ಬಿಡ್ತೀನಿ ನಾನು. ಏನ್ ಅನ್ಕೊಂಡವನು ಅವನ್ ಕರೆಕ್ಟ್ ಆಗಿ ಹೇಳ್ದ ಕಣೋ. ನಾಳೆ ಏನಾರು ಅವನ್ ಜೊತೆ ಕುಸ್ತಿ ಮಾಡಿದ್ರೆ ಇವತ್ ರಾತ್ರಿನೇ ನನ್ ಕಡೆ ರಾತ್ರಿ ಆಗ್ಬಿಡುತ್ತಲ್ಲಪ್ಪ. ಮೋಟು ನನ್ ಕಾಪಾಡು. ಕಾಸಿಲ್ದೆ ಕೋಪದಲ್ಲಿ ಬೇಜಾರು ಮಾತಾಡ್ಬಿಟ್ಟಿದ್ದೀನಿ ನಾನು. ಎಲ್ ಬಚ್ಚಿಟ್ಕೊಳ್ಳಪ್ಪ. ಅಯ್ಯ ಬಚ್ಚಿಟ್ಕೊಳ್ಳಿ. ಪತ್ಲು, ಏನ್ ಸುತ್ತಿ ಕಳಿದ್ನಪ್ಪ ನಾನು. ನಾಳೆ ನಿನ್ ಬಾಕ್ಸರ್ ಜೊತೆ ಬಾಕ್ಸಿಂಗ್ ಆಡ್ತಿದ್ಯಾ? ಅಯ್ಯಯ್ಯಪ್ಪ, ಭಗವಂತನ ಹತ್ರ ಹೋಗ್ಬೇಕು ಅಂತಂದ್ರೆ 1000 ದಾರಿ ಇದೆ. ಇಷ್ಟು ನೋವಿನ ದಾರಿ ಯಾಕೆ ಹಿಡಿತಾ ಇದ್ದಾನೆ ಪತ್ಲು ಇಲ್ಲಿ ಕೆಳಗಡೆ? ಡಾಕ್ಟರ್ ಮುನ್ಸ್ವಾಮಿ, ನಾನು ಬಾಕ್ಸರ್ಗೆ ಹೇಳ್ತಿದ್ದೆ ಕೋಪ ಮನುಷ್ಯನ್ ಶತ್ರು ಅಂತ. ಆದ್ರೆ ನಾನೇ ಮರೆಸ್ಬಿಟ್ಟು ಕೋಪನ ತೋರಿಸ್ಬಿಟ್ಟಪ್ಪ. ಓ ಮೈ ಗಾಡ್, ಈ ಬಾಕ್ಸಿಂಗ್ ಕಾಂಪಿಟೇಷನ್ ಜಗತ್ತಿನ ಅತ್ಯಂತ ಶಾರ್ಟ್ ಟೈಮ್ ದಾಗಿರುತ್ತೆ. ಕಣ ಮೋಟು, ಏನೋ ಶಾರ್ಟ್ ಟೈಮ್ ಅಂತೀಯಾ? ಬಾಕ್ಸರ್ ಕೂಡ ಮೊದಲನೇ ಪಂಚ್ಗೆ ನಮ್ಮ ಪತ್ಲು ಭಗವಂತನ ಹತ್ರ ಹೋಗಿ ಹಾಯ್ ಗಾಡ್ ಅಂತ ಹೇಳ್ತಾ ಇರ್ತಾನೆ. ಮತ್ತೆ 2ನೇ ಕೂಸದ ಅವಶ್ಯಕತೆ ಇರೋದಿಲ್ಲ ಕಣ. ನಾನು ಮೊದ್ಲೇ ಎದುರ್ಕೊಂಡಿದ್ದೀನಿ, ನೀವೆಲ್ಲ ಸೇರಿ ಇನ್ನೂ ಎದುರಿಸ್ತಿದ್ದೀರಾ? ಓ ಮೈ ಗಾಡ್, ನೀ ಚಿಂತನೆ ಮಾಡ್ಬೇಡ ಕಣ. ಬಾಕ್ಸಿಂಗ್ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಾನ್ ನಿನಗೆ ಯಾವ ತರ ಟ್ರೈನಿಂಗ್ ಕೊಡ್ತೀನಿ ಅಂತಂದ್ರೆ, ನೀನು ಖಂಡಿತ ಬಾಕ್ಸರ್ನ ಫಿನಿಶ್ ಮಾಡಕ್ ಕೊಡ್ತೀನಿ. ನಿಜವಾಗ? ಪತ್ಲು ಎದ್ದೇಳಲು ಟೈಮ್ ವೇಸ್ಟ್ ಮಾಡ್ಬೇಡ. ನೀವ್ ಒಂದ್ಸಾರಿ ಆ ಬಾಕ್ಸರ್ನ ಮುಗಿಸ್ಬಿಡ, ಸೋಲಿಸ್ಬಿಡ. ಆಮೇಲೆ ಎಲ್ರು ನಿನ್ ಹೊಗಳ್ತಾರ ಕಣೋ. ನಿನ್ನ ಕಿಂಗ್ ಅಂತ ಕರೀತಾರ ಕಣೋ. ಸಿಕ್ಕಾಪಟ್ಟೆ ಭಯ ಇದೆಯಪ್ಪ, ನನ್ನ ಸ್ಪೇರ್ ಪಾರ್ಟ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತ ಅಂತ. ಬಂದ ಕಣಪ್ಪ. ಅಯ್ಯೋ ಕ್ಷಮಿಸಿ, ನಾನು ಸ್ವಲ್ಪ ಪಂಚ್ನ ಜೋರ ಹೊಡೆದೆ ಅಲ್ವಾ, ಹಗ್ಗ ಕಟ್ಟಾಗ್ಬಿಟ್ಟು ಇದು ಬಂದು ಇಲ್ಲಿ ಬಿದ್ದೋಗ್ಬಿಡ್ತು.
ಪತ್ಲು ನಾಳೆ ಸಿಗೋಣಪ್ಪ, ನಿನ್ಗೆ ಒಳ್ಳೇದಾಗ್ಲಿ. ಪತ್ಲು, ನನ್ನ ಕಡೆಯ ಬಾಕ್ಸರ್ ಪಂಚ್ ಹೊಡೆದು ಗೋಡೆನೆ ಉದುರಿಸ್ಬಿಟ್ಟ ಅಂದ್ರೆ ನಿನ್ಗತಿ ಏನಾಗುತ್ತಪ್ಪ? ಇಲ್ಲ ಇಲ್ಲ, ನಾನ್ ಬಾಕ್ಸಿಂಗ್ ಮಾಡಲ್ಲ. ಲೋ ಪತ್ಲು, ಕೆಳಗಡೆ ಇಳಿದ್ ಬರೋ, ನಾಳೆ ನೀನೇ ಗೆಲ್ಲೋದು. ಬಿ ಪಾಸಿಟಿವ್. ಇಡೀ ರಾತ್ರಿ ನೀನೇ ಗೆಲ್ಲೋದು ಅಂತಾನೆ ಅನ್ಕೊಳ್ತಾ ಇರೋ. ನೀನ್ ಗೆಲ್ತ್ಯಾ, ಮತ್ ನೋಡ್ತಾ ಇರೋ, ನೀನೇ ಗೆಲ್ಲೋದು ಕಣೋ. ಗೆಲ್ತೇವೆ ನಾವು, ಗೆಲ್ತೇವೆ ನಾಳೆ ದಿನ. ಪತ್ಲು, ನೀನಲ್ಲ ನಾನು ಅಂತನ್ನು. ನಾನು ಗೆಲ್ತೀನಿ, ನಾನು ಗೆಲ್ತೀನಿ ಕೊಡು. ಏನಂತೀಯ? ನಾನು ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ಬಿಟ್ಟಿದ್ದೀನಿ, ನೀನ್ ಯಾಕೋ ತಲೆ ತಿಂತ್ಯಾ? ನಾ ಗೆಲ್ತೇನೆ ಒಂದು ದಿನ. ಮಮ್ಮಿ ಹೇಳ್ತಾ ಇರೋ, ನಾನ್ ಗೆಲ್ತೀನಿ ಅಂತ. ಬಿ ಪಾಸಿಟಿವ್, ಗೊತ್ತಾ? ನಾ ಗೆಲ್ತೀನಿ ಒಂದು ದಿನ, ನಾ ಗೆಲ್ತೀನಿ. ಓಕೆ, ಫೈಟ್. ನಾ ಗೆಲ್ತೀನಿ. ಎದ್ದೇಳ ಪತ್ಲು, ನಿನ್ ಕನಸು ಕಾಣ್ತಾ ಇದೆ. ಕನಸಿನಲ್ಲಿ ಗೆದ್ದೆ ಅಂತಿದೆ. ಎದ್ದೇಳ ಮೇಲೆ ನಾಳೆ ಬಾಕ್ಸಿಂಗ್ ಇರೋದು. ಅಯ್ಯೋ, ಇದು ಕನ್ಸೇನೋ? ಕನ್ಸು ಯಾವತ್ತು ನನ್ಸಾಗಲ್ಲಪ್ಪ. ನಾನ್ ಕಾಡು ಕೊಡೋಗ್ಬಿಡ್ತೀನಿ. ನೀನೆಲ್ಲೂ ಹೋಗಕ್ಕಾಗಲ್ಲ, ನೀನ್ ಬಾಕ್ಸಿಂಗ್ ರಿಂಗ್ ಬರ್ಲೇಬೇಕು. ಬರೋ. ಬಾಕ್ಸರಣ್ಣ, ನೀನು ಮೋಟಿಗೆ ಹೊಡೆದಲ್ಲ, ಅದಕ್ಕೆ ನನ್ ಕೋಪ ಬಂದು ಏನೇನೋ ಮಾತಾಡ್ಬಿಟ್ಟೆ. ಈಗ ನಾನು ಶಾಂತವಾಗಿದ್ದೀನಿ, ನಿನಗೆ ಕ್ಷಮಿಸಿದ್ದೀನಿ. ಇನ್ನೊಂದ್ಸರಿ ನಾವು ಮೋಟಿಗೆ ಏನು ಮಾಡ್ಬೇಡಣ್ಣ. ಓಟ್ ಒಳ್ಳೇದಾಗಲಿ, ಬರ್ರ. ನಿಂತ್ಕೊಳ್ಳಲ್ಲ. ಅಯ್ಯಪ್ಪ, ನಾನು ಹಂಗೆಲ್ಲ ಕ್ಷಮಿಸಲ್ಲ ಕಣೋ. ನೀನು ಬಾಕ್ಸಿಂಗ್ ಅಲ್ಲೇ ಬುದ್ಧಿ ಕಲಿಸ್ತೀನಿ. ನಿನ್ನ ಕ್ಷಮೆ ನನಗ್ ಬೇಕಾಗಿಲ್ಲ ಕಣೋ. ಸಿಂಗಂ ಸರ್, ನನ್ನ ಕಾಪಾಡಿ. ಫೈಟ್ ಶುರು ಮಾಡಿ. ಕಮಾನ್. ಸಿಂಗಂ ಸರ್, ನೀವು ಚೈನಾ ವಾಲ್ ತರ ನನ್ನ ಮುಂದೆನೆ ಇರಿ. ನಾನ್ ಚೈನಾ ವಾಲ್ನ ಪೀಸ್ ಮಾಡಕ್ ಬರ್ತೀನಿ. ಅಯ್ಯಮ್ಮೋ, ಯಾಕೆ ಹೊಡಿತೀಯಪ್ಪ ನನಗೆ? ನಾ ಅಂಪೈರ್ ಕಡೆಯ, ಯಾಕಯ್ಯ ಹೊಡಿತ್ಯಾ ಬಾಕ್ಸರ್? ಅಯ್ಯಮ್ಮ, ಕಣ ಸರಿಯಾಗಿ ಒಂದು ಇಕ್ಕ ಅವನಿಗೆ. ನಿಂತ್ಕೊಳ್ಳೋ, ಯಾಕೆ ಓಡ್ತಾ ಇದೆಯಲ್ಲ? ಅಯ್ಯ, ನಾನು ವಾರ್ಮ್ ಅಪ್ ಮಾಡ್ಕೊತಾ ಇದ್ದೀನಪ್ಪ. ನೀನ್ ಅಲ್ಲೇ ನಿಂತ್ಕೊಂಡಿರು, ನಾನು ಜಾಗಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ರೌಂಡ್ 1 ಖತಮ್. ರೌಂಡ್ ಏನಿಲ್ಲ, ಈಗ ಡೈರೆಕ್ಟ್ ಆಗಿ ನಾಕ್ಔಟ್ ಅಷ್ಟೇ. ನೀನ್ ಔಷಧಿ ಕುಡಿಯಪ್ಪ, 100 ಆನೆ ಬಲ ಬರುತ್ತೆ ನಿನ್ಗೆ. ಏನ್ ಟಾನಿಕ್ ಕೊಡಿಸ್ತಿದ್ಯಾ ಅವನಿಗೆ? ಕೊಡು, ಅದನ್ನ ನಾನೇ ಕುಡಿತೀನಿ. ನಾನೊಂದ್ಸರಿ ಹೊಡೆದ್ರೆ ಮೇಲೋದ್ರೆ ಅವನಿಗೆ ಎಲ್ಲಾ ಶಕ್ತಿನೂ ಬಂದ್ಬಿಡುತ್ತೆ. ನನ್ನಂತವ್ರು 10 ಜನ ಬಂದ್ರು ಅವನ್ನ ಸೋಲ್ಸಕ್ಕಾಗಲ್ಲ. ಏನಪ್ಪ ಮಾಡೋದು? ನೀನೇನು ಯೋಚನೆ ಮಾಡ್ಬೇಡಪ್ಪ. ಔಷಧಿ ಕುಡ್ದವನಲ್ಲ, 4-5 ಜನ ಕಾಣ್ತಾರ ಅವನ್ಗೆ. ಅಷ್ಟೊಂದಲ್ಲಿ ಯಾರಿಗೆ ಅಂತ ಹೊಡಿತಾನಪ್ಪ ಅವನು. ಪತ್ಲು, ನಿನ್ ತಲೆ ಉಪಯೋಗಿಸಿ ಚೆನ್ನಾಗಿ ಚಚ್ಚಾಕ್ಬಿಡು. ಅದೇ ನಿನ್ ಕೆಲ್ಸ, ಚಚ್ತಾ ಇರು. ಓಕೆ, ರೆಡಿ ಏನಲ್ಲ? ಫೈಟ್. 4 ಜನ ಎಲ್ಲಿಂದ ಬಂದ್ರು? ಒಬ್ಬೊಬ್ಬನು ಒಂದು ಕೈ ನೋಡ್ಕೊಳ್ತೀನಿ. ತಗೋ ಎಲ್ಲೋದಪ್ಪ? ಕೊಡಿಯೋ ಪತ್ಲು, ಎದ್ರಬೇಡ. ನೀನ್ ಬಾಯ್ ಬಾಚಿಲ್ ನೀರಾಕ. ನಮ್ಮ ಸ್ನೇಹಿತನಿಗೆ ಹೊಡಿತೇನ ನೀನ? ಬರಲೇ, ತಗೊಳ. ಒಬ್ಬೊಬ್ಬರಾಗ ಬಂದ್ರ ನೋಡ್ಕೊಳ್ತೀನಿ. ಅಯ್ಯಪ್ಪ,
ಅಯ್ಯಪ್ಪ ಏನೋ ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲೆ ಹಣ ಇಷ್ಟ ಅಯ್ಯಪ್ಪ ಅಯ್ಯಪ್ಪ ಅಯ್ಯೋ ಎದ್ದೇಳ ಮೇಲೆ ಬ್ರೂಸ್ ಲೀ! 4 ಜನ ಯಾಕೆ ಬರ್ತಿರೋ ಒಬ್ಬೊಬ್ಬರೇ ಬಂದ್ರು ನಾನ್ ಸೋತಪ್ಪ ನಾನು ಕೈಲಿ ಬಾಕ್ಸಿಂಗ್ ಮಾಡಕ್ ಆಗ್ತಿಲ್ಲ ನೀನ್ ನಾನೇ ಹಾಕಿದ್ರು ಇರುವೆ ಜೊತೆ ಯುದ್ಧ ಮಾಡ್ಬೇಡ ಕಣ ಅರೆ ಪತ್ಲೋ ಇವತ್ತು ಸಖತ್ತಾಗಿ ಫೈಟ್ ಮಾಡ್ಬಿಟ್ಟೆ ಕಣ ನಂದೇನಿಲ್ಲಪ್ಪ ಎಲ್ಲ ಡಾಕ್ಟರ್ ಮುನ್ಸ್ವಾಮಿ ಔಷಧಿ ಪ್ರಭಾವ ಅವನ ಕಣಿಗೆ ಎಲ್ರು 4 ಜನ ಕಾಡ್ತಿದ್ದು ಅಷ್ಟೇ ಆ ಔಷಧಿ ನಿಶಾಲ ಎಳ್ದೋಗ್ಬಿಟ್ಟೈತೆ ಈಗ ನೀನೊಬ್ನ ಕಾಣ್ತಾ ಇರೋದು ಈಗ ನಿನಗೆ ಏನಾಗುತ್ತೆ ಪತ್ಲು ಅಯ್ಯ